ಆಲ್ರೆಡಿ ನಿನ್ನೆಯಿಂದನೇ ಎಲ್ಲ ಅದರ್ ಲ್ಯಾಂಗ್ವೇಜ್ ತಮಿಳು, ಮಲಯಾಳಂ ಮತ್ತು ಹಿಂದಿ ಡಿಸ್ಟ್ರಿಬ್ಯೂಟರ್ಗಳ ಕಡೆಯಿಂದ ಎನ್ಕ್ವೈರಿ ಬಂದಿದೆ. ನಾವು ಇದನ್ನು ಇಂಟ್ರೆಸ್ಟೆಡ್ ಇದ್ದೀವಿ ರಿಲೀಸ್ ಮಾಡೋಕ್ಕೆ ಅಂತ. ಅದನ್ನು ಫಿಗರ್ ಔಟ್ ಮಾಡ್ತೀವಿ. ನಾವು ಯಾರ ಜೊತೆ ಟೈಅಪ್ ಆಗಬೇಕು ಅನ್ನೋದನ್ನು ಫಿಗರ್ ಔಟ್ ಮಾಡ್ತೀವಿ. ಅದು ಆಮೇಲೆ ನಾವು ಅವ್ರಿಗೆ ಬಿಡಬೇಕಾ, ನಾವೇ ಹೋಗ್ಬೇಕಾ. ಫಸ್ಟು ನಾವು ಇಲ್ಲಿ ನಮ್ಗೆ ಇನ್ನೂ ಕೆಲಸ ಇದೆ. ಈ ವೀಕಲ್ಲಿ ನಾವು ಇನ್ನೂ ಈ ಸಿನಿಮಾದ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಎಲ್ಲ ಇನ್ನೂ ಬ್ಯಾಲೆನ್ಸ್ ಇದೆ. ಅದನ್ನೆಲ್ಲ ನಾವು ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ ಯಾವುದೋ ಒಂದು ಫಿಗರ್ ಔಟ್ ಮಾಡಿಕೊಂಡು ಪ್ರಾಬಬಲಿ ನಮಗೆ ತೆಲುಗುನ ನಾವು ಫಸ್ಟ್ ರಿಲೀಸ್ ಮಾಡ್ತೀವಿ, ಯಾರೋ ಬೆಟರ್ ಆಗಿರೋ ಟೀಮ್ ಜೊತೆ ಟೈಅಪ್ ಆಗಿ. ಎಷ್ಟು ವಾರ ಅನ್ನೋದು ಅಲ್ಲ, ಎಷ್ಟು ಇವತ್ತು ವಾರದ ಲೆಕ್ಕದಲ್ಲೆಲ್ಲ ಏನಿಲ್ಲ. ಕಲೆಕ್ಷನ್ ಏನು ದಿನೇ ಏನು ರೈಸ್ ಆಗ್ತಾ ಹೋಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಆ್ಯಕ್ಚುಲಿ ನಮಗೇನು ಇವಾಗ ಏನು ಕಲೆಕ್ಷನ್ಸು ಇದೆಯಲ್ಲ, ಇದೇ ಕಲೆಕ್ಷನ್ ನಮಗೆ ಒಂದು ವೀಕ್ ಪೂರ್ತಿ ಕಂಟಿನ್ಯೂ ಆಗಿಬಿಟ್ರೆ ಸಾಕು. ನಮ್ಮ ಅಂದರೆ ಥಿಯೇಟ್ರಿಗಲ್ಲಿ ನಾನು ಹೇಳೋದು. ಅದು ಬಿಟ್ಟು ಇನ್ನೂ ಇದೆ ಬೇರೆ ಸಿನಿಮಾ ಅಂದರೆ ಬೇರೆ ಬಿಸ್ನೆಸ್ ಎಲ್ಲ ಇದೆ. ಸ್ಯಾಟಲೈಟು, ಡಿಜಿಟಲ್, ಡಬ್ಬಿಂಗ್ ಅದೆಲ್ಲ ನಿಮಗೂ ಗೊತ್ತು. ಆಮೇಲೆ ಅದರ್ ಲ್ಯಾಂಗ್ವೇಜ್ ಆಪ್ಷನ್ಸ್ಗೂ ನಾವು ಹೋಗ್ತೀವಿ. ಸೊ ಈ ಸಿನಿಮಾ ಈ ಮಟ್ಟದ ಟಾಕ್ ತೊಗೊಂಡಿದೆ ಅಂತ ಅಂದಮೇಲೆ ಬೈ ಡಿಫಾಲ್ಟ್ ಅದ್ರ ಕಲೆಕ್ಷನ್ ರೈಸಿಂಗಲ್ಲೇ ಹೋಗುತ್ತೆ. ಅದನ್ನು ಹಿಸ್ಟ್ರಿ ಹೇಳುತ್ತೆ. ನಾವೇನು ಹೊಸದಾಗಿ ಹೇಳೋದು ಬೇಕಾಗಿಲ್ಲ. ಕೆಲವು ಸಿನಿಮಾ ಒಂದೇ ಸರಿ ಎತ್ಕೊಂಡ್ಬಿಡುತ್ತೆ, ಏನೋ ಫ್ರಾಂಚೈಸಿಗಳು ಅಥವಾ ಏನೋ ತುಂಬ ದೊಡ್ಡ ಸ್ಟಾರ್ಗಳಿರುವಂಥ ಸಿನಿಮಾಗಳು ಓಪನಿಂಗ್ನಲ್ಲೇ ಭೂಮಲ್ಲಿ ಇದಾಗೋಗುತ್ತೆ. ಇನ್ನು ಇದು ಬೇಸಿಕಲಿ ಕಂಟೆಂಟ್ ಓರಿಯೆಂಟೆಡ್ ಫಿಲ್ಮ್. ಈ ಸಿನಿಮಾ ಎಲ್ಲ ಗ್ರ್ಯಾಜುಯಲಿನೇ ಹೋಗೋದು, ಅಂದರೆ ನಿಧಾನವಾಗಿ ಹೋಗ್ತಾ ಇದೆ. ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ದು ಅದೇ ರೇಂಜಲ್ಲಿ ಹೋಗ್ತಾ ಇದೆ. ಆ್ಯಂಡ್ ಕಲೆಕ್ಷನ್ಸ್ ಆರ್ ಬೆಟರ್ ದೆನ್ ಕೌಸಲ್ಯ ಸುಪ್ರಜಾರಾಮ. ಅಂದರೆ ನಮ್ಮ ಪ್ರೀವಿಯಸ್ ಫಿಲಮ್ಗಿನ ಚೆನ್ನಾಗಿದೆ ಅಂತಂದರೆ ಅಲ್ಲೇ ನಮ್ಗೆ ಗ್ರಾಫ್ ಗೊತ್ತಾಗ್ಬಿಡುತ್ತೆ. ಆಮೇಲೆ ಇದು ಯೂನಿವರ್ಸಲಿ ಅಕ್ಸೆಪ್ಟೆಡ್. ಈ ಸಿನಿಮಾ ಬಂದು ಕೌಸಲ್ಯ ಸುಪ್ರಜಾರಾಮ ಬರೀ ಫ್ಯಾಮಿಲಿ ಆಡಿಯನ್ಸ್ಗೆ ಟಾರ್ಗೆಟ್ ಮಾಡಿದ್ದು, ಅವ್ರು ಮಾತ್ರ ಬರ್ತಾ ಇದ್ರು. ಈ ಸಿನಿಮಾಗೆ ಮಾಸು, ಕ್ಲಾಸು, ಯಂಗ್ಸ್ಟರ್ಸ್ ಎಲ್ಲ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ನಮ್ಮ ಅನಿಸಿಕೆ. ಇನ್ನಷ್ಟು ವಿಶೇಷ ಲೇಖನಗಳಿಗಾಗಿ ಸಂಯುಕ್ತ ಕರ್ನಾಟಕ ಪತ್ರಿಕೆಯನ್ನು ಓದುತ್ತಿರಿ.